SLV 3ರ ಕಾರ್ಯಯೋಜನೆ ಬೆಳೆದಂತೆಯೇ ಶಾರ್ ಹಾಗೂ VSSCಯ ಕೇಂದ್ರ ವ್ಯವಸ್ಥೆಗಳು ತಮ್ಮ ಇತರ ಕಾರ್ಯಕ್ಷೇತ್ರಗಳ ನೆರವಿನೊಂದಿಗೆ ರಾಕೆಟ್ ಉಡ್ಡಯನದ ನಿರ್ಮಾಣದ ಎಲ್ಲ ಹಂತದ ಕಾರ್ಯಕ್ರಮಗಳನ್ನು ಫಲಪ್ರದವಾಗಿ ನಿರ್ವಹಿಸುವ ಸಾಮರ್ಥ್ಯ ಹೊಂದಿದವು. ಇಡೀ ಯೋಜನೆಯಲ್ಲಿ ನಾವು 3 ಸ್ಪಷ್ಟ ಗುರಿಗಳನ್ನು ಹಾಕಿಕೊಂಡಿದ್ದೆವು. ಮೊದಲನೆಯದು 1975ರೊಳಗಾಗಿ ಉಪಗ್ರಹ ಉಡ್ಡಯನದ ಎಲ್ಲ ಉಪವ್ಯವಸ್ಥೆಗಳ ಅಭಿವೃದ್ಧಿ ಹಾಗೂ ಸೌಂಡಿಂಗ್ ರಾಕೆಟ್ಗಳ ಮೂಲಕ ಅವುಗಳ ಕಾರ್ಯಶೀಲತೆಯ ಪರೀಕ್ಷೆ. ಎರಡನೆಯದು 1976ರೊಳಗಾಗಿ ಭೂಕಕ್ಷೆಯೊಳಗಿನ ಉಡ್ಡಯನದ ಸಾಧ್ಯತೆ ಹಾಗೂ ಮೂರನೆಯದು 1978ರೊಳಗಾಗಿ ಭೂಕಕ್ಷೆಯತ್ತ ಪ್ರಪ್ರಥಮ ರಾಕೆಟ್ ಉಡ್ಡಯನ. ಕೆಲಸದ ತೀವ್ರತೆ ಎಲ್ಲರ ಉತ್ಸಾಹದೊಂದಿಗೆ ಒಂದು ಸ್ಪಷ್ಟ ವೇಗವನ್ನು ಕಂಡುಕೊಂಡಿತು. ಎಲ್ಲಿ ಹೋದರೂ ನನಗೆ ತಂಡಗಳಿಂದ ಏನಾದರೂ ಹೊಸ ವಿಚಾರದ ಮಂಡನೆ ನಡೆಯುತ್ತಿತ್ತು. ನೆಲಮಟ್ಟದ ತಂತ್ರಜ್ಞಾನದಲ್ಲಿ ದಿನನಿತ್ಯ ತೊಡಗಿದ ಕಾರ್ಯಕರ್ತರಿಗೆ ಎಲ್ಲವೂ ಹೊಸತು ಹಾಗೂ ಮೊದಲನೆಯ ಬಾರಿ. ಹೀಗಾಗಿ ಸಾಧನೆಯ ನೂತನ ಮಜಲುಗಳನ್ನು ಕಾಣುವ ತವಕವನ್ನು ನನ್ನ ತಂಡ ಸದಾ ಹೊಂದಿತ್ತು. SLV 3ರ ಮುಂದೆ ಭವಿಷ್ಯದಲ್ಲಿ ರೂಪು ತಾಳುತ್ತಿದ್ದಂತೆಯೇ ಅದರ ಉಪವ್ಯವಸ್ಥೆಗಳು ಸಜ್ಜುಗೊಂಡವು. 1974ರಲ್ಲಿ ಸೆಂಟಾರ್ ರಾಕೆಟ್ ಉಪಯೋಗಿಸಿ ಈ ಸಂಬಂಧದ ಪರೀಕ್ಷೆಗಳನ್ನು ನಡೆಸಿದೆವು. ಸಂಯೋಜಿಸಿದ ಮಿಶ್ರ ವಸ್ತುಗಳು, ವ್ಯವಸ್ಥೆಗಳ ಹತೋಟಿ, ತಂತ್ರಜ್ಞಾನ ಹಾಗೂ ಗಣಕಯಂತ್ರಗಳ ಕಾರ್ಯವಿಧಾನ ಈ 3 ಪ್ರಮುಖ ಕ್ಷೇತ್ರಗಳ ಪರಿಶೀಲನಾ ಕಾರ್ಯ ಯಶಸ್ವಿಯಾಗಿ ನಮ್ಮ ದೇಶದಲ್ಲೇ ನಡೆದದ್ದು ಇದುವೇ ಮೊದಲು. ಈ ಹಿಂದೆ ಎಷ್ಟೇ ಪರಿಣಿತ ವಿಜ್ಞಾನಿಗಳಿದ್ದರೂ ಅವರ್ಯಾರೂ ಇಂತಹ ಪರೀಕ್ಷೆ ನಡೆಸಿರಲಿಲ್ಲ. ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಸೌಂಡಿಂಗ್ ರಾಕೆಟ್ಗಿಂತ ಮುಂದೆ ಹೋಗಿರಲಿಲ್ಲ. ಪ್ರಥಮ ಬಾರಿಗೆ ದೇಶದಲ್ಲಿ ಸ್ವಸಾಮರ್ಥ್ಯದ ಅಲೆಯನ್ನು ಪಸರಿಸಿದೆವು. 1974ರ ಜುಲೈ 24ರಂದು ಪ್ರಧಾನಿ ಇಂದಿರಾ ಗಾಂಧಿ ಪಾರ್ಲಿಮೆಂಟಿನಲ್ಲಿ ಹೀಗೆ ಹೇಳಿದರು: ರಾಷ್ಟ್ರದ ಪ್ರಥಮ ಉಪಗ್ರಹ ಉಡ್ಡಯನ ವಾಹನಕ್ಕೆ ಬೇಕಾದ ಸಾಮಗ್ರಿ ತಯಾರಿ ಪ್ರಗತಿದಾಯಕವಾಗಿ ಸಾಗುತ್ತಿದೆ. ದೇಶದ ಹಲವು ಉದ್ಯಮ ಕೇಂದ್ರಗಳು ಈ ಗುರುತರ ಕಾರ್ಯದಲ್ಲಿ ತೊಡಗಿಸಿಕೊಂಡಿವೆ. 1978ರೊಳಗಾಗಿ ದೇಶದ ಪ್ರಥಮ ಉಪಗ್ರಹ ಭೂಕಕ್ಷೆಗೇರಲಿದೆ ಎಂಬ ಮಾತನ್ನು ಅವರು ಬಹು ನಾಜೂಕಾಗಿ ಹಾಗೂ ಘಂಟಾಘೋಷವಾಗಿ ಪಸರಿಸಿದರು. ಯಾವುದೇ ವಸ್ತುವಿನ ನಿರ್ಮಾಣದಲ್ಲಿ ಹೇಗೆ ನೋವು ಉಣ್ಣಬೇಕೋ ಅಂತೆಯೇ SLV ಯೋಜನೆಯು ಅದಕ್ಕೆ ವ್ಯತಿರಿಕ್ತವಾಗಿರಲಿಲ್ಲ. ಉಪಗ್ರಹದ ಮೋಟಾರ್ ವ್ಯವಸ್ಥೆಯ ಪರೀಕ್ಷೆಯನ್ನು ಸಜ್ಜುಗೊಳಿಸುತ್ತಿದ್ದಂತೆ ನನ್ನ ಕುಟುಂಬದಿಂದ ಒಂದು ದುಃಖದ ಸುದ್ದಿ ಸಿಡಿಲಿನಂತೆ ಬಂದೆರಗಿತು. ನನ್ನ ಭಾವ ಮತ್ತು ನನ್ನ ಜೀವನಾಡಿಯಾಗಿದ್ದ ಜನಾಬ್ ಅಹ್ಮದ್ ಜಲಾಲುದ್ದೀನ್ ಅಕಾಲಿಕವಾಗಿ ತೀರಿಕೊಂಡಿದ್ದ. ಆ ಆಘಾತದಿಂದ ಚೇತರಿಸಿಕೊಳ್ಳಲು ಬಹಳ ಸಮಯ ಬೇಕಾಯಿತು. ಎಲ್ಲವೂ ಸ್ತಬ್ಧವಾದ ಅನುಭವ. ಯೋಚನೆ ಕೂಡ ಶೂನ್ಯ. ಮತ್ತೆ ಸುಧಾರಿಸಿಕೊಂಡು ಕಾರ್ಯಪ್ರವೃತ್ತನಾದರೆ ನಾನಾಗಿ ಉಳಿದಿರಲಿಲ್ಲ. ಜಲಾಲುದ್ದೀನ್ನೊಡನೆ ನನ್ನ ದೇಹದ ಒಂದು ಭಾಗವೇ ಹೊರಟು ಹೋದಂತೆ ಭಾಸವಾಗತೊಡಗಿತು. ಬದುಕಿನ ಹಿಂದಿನ ಘಟನೆಗಳೆಲ್ಲ ಮನಸ್ಸಿನಲ್ಲಿ ತೇಲಿ ಹೋದವು. ಆ ನನ್ನ ಬಾಲ್ಯದ ಸಂತೋಷದ ಕ್ಷಣಗಳು, ರಾಮೇಶ್ವರದ ದೇವಾಲಯದ ಸುತ್ತ ಓಡಾಟ, ಹೊಳೆಯುವ ಹೊಯ್ಗೆ ರಾಶಿ, ಚಂದ್ರನಿರುವ ರಾತ್ರಿಯಲ್ಲಿ ಕುಣಿದಾಡುವ ಸಮುದ್ರದ ಅಲೆಗಳು, ಅಮಾವಾಸ್ಯೆಯ ದಿನದ ರಾತ್ರಿಯಲ್ಲಿ ಮಿನುಗುತ್ತಾ ಭೂಮಿಯತ್ತ ಅಣುಕಿ ನೋಡುವ ನಕ್ಷತ್ರ ಪುಂಜಗಳು, ಸಮುದ್ರದಲ್ಲಿ ಅಸ್ತಂಗತನಾಗುವ ಆ ಸೂರ್ಯನನ್ನು ತೋರಿಸುತ್ತಿದ್ದ ಜಲಾಲುದ್ದೀನ್, ಪಠ್ಯಪುಸ್ತಕಕ್ಕೆ ದುಡ್ಡು ಹೊಂದಿಸುವ ಸನ್ನಿವೇಶ, ಸಾಂತಾಕ್ರೂಜ್ ವಿಮಾನ ನಿಲ್ದಾಣದಲ್ಲಿ ಬೀಳ್ಕೊಡುಗೆಯ ವೇಳೆ ಭಾವುಕನಾಗಿದ್ದ ಆ ಜಲಾಲುದ್ದೀನ್, ಸಮಯ ಮತ್ತು ಕಾಲನೆಂಬ ವ್ಯೂಹದೊಳಗೆ ನನ್ನನ್ನು ತಳ್ಳಿದಂತೆ ಭಾಸವಾಗಿ 100 ದಾಟಿದ ನನ್ನ ವಯೋವೃದ್ಧ ತಂದೆ ತನ್ನ ಅರ್ಧ ವಯಸ್ಸಿನ ಅಳಿಯನ ಸ್ಮಶಾನ ಯಾತ್ರೆಯಲ್ಲಿ ಸಾಗಿದ ಆ ದೃಶ್ಯ, ನನ್ನ ಸಹೋದರಿ ಜೊಹರಾಳು ಕಪ್ಪಿಟ್ಟಿದ್ದ ಮುಖ, ಈ ಹಿಂದೆ 4 ವರ್ಷದ ಕಂದಮ್ಮನನ್ನು ಕಳೆದುಕೊಂಡು ಹೋಗಿದ್ದ ಇನ್ನೂ ಮಾಸದ ದುಃಖ ದುಮ್ಮಾನ, ಈ ಎಲ್ಲ ಘೋರ ದೃಶ್ಯಗಳು ಸುತ್ತಾಗಿ ಬಂದು ಭಯಾನಕವಾಗಿ ಕಾಡಿದಾಗ ಕಣ್ಣು ಮಂಜಾಯಿತು. ದುಃಖ ತಡೆಯಲಾಗಲಿಲ್ಲ. ಯಾಂತ್ರಿಕವಾಗಿ SLV ಬೋರ್ಡ್ ವ್ಯವಸ್ಥೆಯ ಬಾಹುಗಳ ಮೇಲೆ ಜೋಲು ಬಿದ್ದು ನನ್ನ ಉಪನಿರ್ದೇಶಕ ಡಾಕ್ಟರ್ ಶ್ರೀನಿವಾಸನ್ ಅವರಿಗೆ ನನ್ನ ಗೈರುಹಾಜರಿಯ ವೇಳೆ ಮಾಡಬೇಕಾದ ಕೆಲಸಗಳ ಬಗ್ಗೆ ಸೂಚನೆ ನೀಡಿದೆ.
ಪ್ರಯಾಣಕ್ಕಾಗಿ ಜಿಲ್ಲೆಯ ಬೇರೆ ಬೇರೆ ಬಸ್ಸುಗಳನ್ನು ಹಿಡಿದು ಮನೆ ಸೇರಿದಾಗ ಮರುದಿನವಾಗಿತ್ತು. ಈ ಹಿಂದಿನ ಎಲ್ಲ ದಿನಗಳ ಬಗ್ಗೆ ಯಾವುದೇ ವಿವಿಧ ಭಾವನಾತ್ಮಕ ಸಂಬಂಧ ಹೊಂದಬಾರದು ಎಂದು ನಾನು ಎಷ್ಟೇ ಕಷ್ಟಪಟ್ಟರೂ ಮನೆ ಬಾಗಿಲು ಮುಟ್ಟಿದೊಡನೆ ಸಾವಿನ ಭೀಕರ ಮುಖ ನನಗಾಗಿ ಕಾದುಕೊಂಡು ಅಣುಕಿಸಿತು. ಅತೀವ ದುಃಖದಿಂದ ಬಿಕ್ಕಳಿಸುತ್ತಿದ್ದ ಜೊಹರಾ ಅಥವಾ ನನ್ನ ಸೊಸೆ ಮೆಹಬೂಬ್ ಅವರಿಗೆ ಸಾಂತ್ವನ ಹೇಳಲು ಮಾತೇ ಹೊರಡಲಿಲ್ಲ. ನನ್ನ ದುಃಖವು ಅಂತರಂಗದಲ್ಲಿ ಅದೆಷ್ಟು ತೀವ್ರಗೊಂಡಿತ್ತು ಎಂದರೆ ಹೊರಗೆ ಹಾಕಲು ಕಣ್ಣೀರೇ ಇರಲಿಲ್ಲ. ಅದು ಬತ್ತಿ ಹೋಗಿತ್ತೋ ಏನೋ ಒಂದೂ ತಿಳಿಯದು. ಅಂತೂ ಕೊನೆಗೆ ಜಲಾಲುದ್ದೀನ್ ಶವ ಸಂಸ್ಕಾರ ಮುಗಿಸಿದೆವು. ಆ ಬಳಿಕ ನನ್ನ ಕೈಗಳನ್ನು ತಂದೆಯವರು ಬಹಳ ಹೊತ್ತು ಹಿಡಿದುಕೊಂಡರು. ಅವರ ಕಣ್ಣುಗಳಲ್ಲಿಯೂ ಕಣ್ಣೀರಿನ ಹನಿಗಳೇನೂ ಇರಲಿಲ್ಲ. ನೋಡಿದ್ಯಾ ಅಬ್ದುಲ್, ಆ ದೇವ ಹೇಗೆ ದುಃಖದ ನೆರಳನ್ನು ಹರಡುತ್ತಾನೆ. ಅದು ಅವನ ಆದೇಶ. ಆದರೆ ಅವುಗಳು ಶಾಶ್ವತವಾಗಿ ಇರಿಸಲಾರ. ನೋಡು, ಆ ಸೂರ್ಯ ಸ್ವಲ್ಪ ಸ್ವಲ್ಪವಾಗಿ ಕತ್ತಲು ಸರಿದಂತೆ ಈ ನೆರಳನ್ನೂ ಕಡಿಮೆಗೊಳಿಸುತ್ತಾನೆ ಅಲ್ಲವೇ? ನಿದ್ರೆಯ ವಿಶ್ರಾಂತಿಗಾಗಿ ರಾತ್ರಿಯ ಆವರಣವನ್ನು ತೊಡಿಸುವವನೂ ಅವನೇ. ಜಲಾಲುದ್ದೀನ್ ಯಾವುದೇ ಕನಸುಗಳಿಲ್ಲದ, ಚಲನೆ ಇಲ್ಲದ ನಿದ್ರೆಯನ್ನರಸಿ ಹೋಗಿದ್ದಾನೆ. ಅಲ್ಲ ನಿರ್ಧರಿಸಿದ್ದು ಬಿಟ್ಟರೆ ನಮ್ಮ ಜೀವನದಲ್ಲಿ ಏನೂ ನಡೆಯದು. ಅವನು ನಮ್ಮ ರಕ್ಷಕ. ಅಂತಹ ಸರ್ವಶಕ್ತನಲ್ಲಿ ನೀನು ಭರವಸೆ ಇರಿಸು. ಸುಕ್ಕು ಬಿದ್ದ ಕಣ್ಣಿನ ರೆಪ್ಪೆಗಳನ್ನು ನಿಧಾನವಾಗಿ ಮುಚ್ಚಿ ಅಲ್ಲಿಯೇ ಸ್ತಬ್ಧರಾದರು. ಸಾವು ಎಂದೂ ನನಗೆ ಭಯಾನಕ ಆಗಿರಲಿಲ್ಲ. ಏಕೆಂದರೆ ಎಲ್ಲರೂ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕಾಗಿದೆ. ಜಲಾಲುದ್ದೀನ್ ಸ್ವಲ್ಪ ಬೇಗನೆ, ಸ್ವಲ್ಪ ಮುಂಚಿತವಾಗಿಯೇ ಹೋಗಿಬಿಟ್ಟ. ಹೀಗೆ ಶೋಕ ಸಾಗರದಲ್ಲಿ ತೇಲುತ್ತಾ ಹೆಚ್ಚು ಹೊತ್ತು ಮನೆಯಲ್ಲಿ ಇರಲು ನನಗೆ ಸಾಧ್ಯವಾಗಲಿಲ್ಲ. ವೈಯಕ್ತಿಕ ಜೀವನದ ಶೋಕ ಒಂದೆಡೆಯಾದರೆ, ಇನ್ನೊಂದೆಡೆ ವೃತ್ತಿ ಜೀವನದ ಜವಾಬ್ದಾರಿಯ ಹೊರೆ. ಇವೆರಡರ ದ್ವಂದ್ವದಲ್ಲಿ ನಾನು ಕುಸಿದೆ. ತುಂಬ ಪ್ರಯೋಗಾಲಯಕ್ಕೆ ಬಂದು ಕೆಲಸ ಪ್ರಾರಂಭಿಸಿದ ಮೇಲೆಯೂ ಕೂಡ ಬಹಳ ದಿನ ನನಗೆ ಮಾಡುತ್ತಿರುವ ಎಲ್ಲ ಕಾರ್ಯಗಳಲ್ಲಿ ನಿರರ್ಥಕತೆ ಕಂಡಿತು. ಈ ದುಮ್ಮಾನದ ವಿಚಾರವನ್ನು ನಾನು ಪ್ರೊಫೆಸರ್ ಧವನ್ ಅವರಲ್ಲಿ ಹಂಚಿಕೊಂಡೆ. SLV ಯೋಜನೆ ಪ್ರಗತಿ ಹೊಂದಿ ಜಯ ಪಡೆಯುವ ಕ್ಷಣಗಳಲ್ಲಿ ನನ್ನಲ್ಲಿ ಸಹಜ ಶಾಂತಿ ಆವರಿಸಿ ಚೇತರಿಸಿಕೊಳ್ಳುವುದಾಗಿ ಸಂತೈಸಿದರು. ತಂತ್ರಜ್ಞಾನದ ನೈಜವಾದ ಪರಿಣಾಮಗಳು ಹಾಗೂ ಯಶಸ್ಸು, ಸತ್ಯದ ಶೋಧನೆ ಇವುಗಳತ್ತ ಲಕ್ಷ್ಯ ನೀಡಬೇಕೆಂದು ಹೇಳುತ್ತಾ ಅವರು ನನಗೆ ಜೀವನದಲ್ಲಿ ಉತ್ಸಾಹ ತುಂಬಿದರು. ಕ್ರಮೇಣ ಡ್ರಾಯಿಂಗ್ ರೂಮ್ನಲ್ಲಿ ರೂಪುಗೊಂಡ ರಚನೆಗಳು ನಿಜವಾದ ಯಂತ್ರ ಪರಿಕರಗಳಾಗಿ ರೂಪು ತಳೆಯಲಾರಂಭಿಸಿದವು. ಶಶಿಕುಮಾರ್ ಅವರು ಫ್ಯಾಬ್ರಿಕೇಷನ್ ಕೇಂದ್ರಗಳ ನಡುವೆ ಪರಿಣಾಮಕಾರಿಯಾಗಿ ಜಾಲವನ್ನು ನಿರ್ಮಿಸಿದರು. ಈ ಕಾರ್ಯದಲ್ಲಿ ಅವರು ತೊಡಗಿಸಿಕೊಂಡ ತದಾತ್ಮ ನಿಜವಾಗಿಯೂ ಉಲ್ಲೇಖನೀಯ. ಉಳಿದ 4 ರಾಕೆಟ್ ಮೋಟಾರ್ಗಳ ತಯಾರಿಕಾ ಕಾರ್ಯದಲ್ಲಿ ನಮೂದರಿ ಹಾಗೂ ಪಿಳ್ಳೈ ಅವರ ತಂಡ ಹಗಲು ರಾತ್ರಿ ಶ್ರಮಿಸುತ್ತಿತ್ತು. ಯಾಂತ್ರಿಕ ಹಾಗೂ ಎಲೆಕ್ಟ್ರಾನಿಕ್ ಪರಿಕರಗಳ ಸಂಯೋಜನೆಯಲ್ಲಿ MSR ದೇವ್ ಹಾಗೂ ಸಾಂಡ್ಲಸ್ ಕಾರ್ಯನಿರತರಾಗಿದ್ದರು. VSSCಯ ಎಲೆಕ್ಟ್ರಾನಿಕ್ ಪ್ರಯೋಗಾಲಯದಲ್ಲಿ ತಯಾರಿಸಿದ ಪರಿಕರಗಳನ್ನು ರಾಕೆಟ್ನ ಉಪವ್ಯವಸ್ಥೆಗಳಲ್ಲಿ ಹೊಂದಿಸುವ ಕಾರ್ಯವನ್ನು ಮಾಧವನ್ ನಾಯರ್ ಹಾಗೂ ಮೂರ್ತಿ ತುಂಬ ಶ್ರದ್ಧೆಯಿಂದ ಮಾಡುತ್ತಿದ್ದರು. ಟೆಲಿಮೆಟ್ರಿ ಹಾಗೂ ಟೆಲಿಕಮಾಂಡ್ ಮತ್ತು ರೇಡಾರ್ಗಳು ಸೇರಿದಂತೆ ಭೂ ನಿಯಂತ್ರಣ ವ್ಯವಸ್ಥೆಯನ್ನು UV ಸಿಂಕ್ ಸಿದ್ಧಗೊಳಿಸುತ್ತಿದ್ದರು. ಅಲ್ಲದೆ ಮುಂದೆ ನಡೆಸುವ ಉಡ್ಡಯನ ಕ್ರಿಯೆಗೆ ಬೇಕಾದ ಎಲ್ಲ ಪೂರ್ವಭಾವಿ ಸಿದ್ಧತೆಯನ್ನು ಶಾರ್ ಕೇಂದ್ರದ ಸಂಯೋಜನೆಯೊಂದಿಗೆ ಕರಾರುವಕ್ಕಾಗಿ ನಡೆಸುತ್ತಿದ್ದರು. ಉಡ್ಡಯನದ ಉದ್ದೇಶಗಳ ವಾಸ್ತವಿಕ ಪ್ರಗತಿಯನ್ನು ಆಗಾಗ ಡಾಕ್ಟರ್ ಸುಂದರ್ರಾಜನ್ ಸಮೀಕ್ಷಿಸುತ್ತಿದ್ದರು. ಡಾಕ್ಟರ್ ಶ್ರೀನಿವಾಸನ್ ಒಬ್ಬ ನಿಷ್ಣಾತ ಉಪಗ್ರಹ ವಾಹಕ ವಿನ್ಯಾಸಗಾರರಾಗಿದ್ದರು. ಎಲ್ಲೆಲ್ಲಿ ನನ್ನ ಉಸ್ತುವಾರಿ ಕಡಿಮೆಯಾಗಿದೆಯೋ ಆ ವಿಭಾಗಗಳಲ್ಲಿ ಪರಿಶೀಲನೆ ನಡೆಸಿ ಉಪನಿರ್ದೇಶಕರಾಗಿ ನನಗೆ ದೊಡ್ಡ ಬೆಂಬಲವನ್ನು ನೀಡುತ್ತಿದ್ದವರು ಅವರೇ. ನನ್ನ ಗಮನ ತಪ್ಪಿದಾಗಲೆಲ್ಲ ಲಕ್ಷ್ಯ ಕೊಡುವುದು, ಇತರರು ಹೇಳುತ್ತಿದ್ದ ಆದರೆ ನಾನು ಕೇಳದೆ ಹೋದ ವಿಷಯಗಳನ್ನು ಗಮನಿಸುವುದು ಹಾಗೂ ಆ ಬಳಿಕ ಸೂಕ್ತ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳುವುದು. ಹೀಗೆ ಸಾಗಿತ್ತು ಅವರ ಕಾರ್ಯಶೈಲಿ. ವಿವಿಧ ವ್ಯಕ್ತಿಗಳು ಹಾಗೂ ಅವರ ಕಾರ್ಯನಿರ್ವಹಿಸುತ್ತಿರುವ ಕೇಂದ್ರಗಳ ನಡುವಿನ ಸಮನ್ವಯತೆ ಸರಿಯಾಗಿ ನಿರ್ವಹಣೆ ಆಗದೇ ಇರುವುದು ಒಂದು ಯೋಜನೆಯ ದೊಡ್ಡ ಗಂಡಾಂತರವೇ ಸರಿ.
ಹೀಗಾಗಿ ಸರಿಯಾದ ಸಮನ್ವಯತೆ ಹಾಗೂ ನಿರ್ವಹಣೆ ಸಮಯಕ್ಕೆ ಸರಿಯಾಗಿ ಆಗದೇ ಹೋದಲ್ಲಿ ತುಂಬ ಶ್ರಮದ ದುಡಿಮೆ ನೀರಿನಲ್ಲಿ ಹೋಮ ಮಾಡಿದಂತೆಯೇ ಆಗುತ್ತದೆ. ಈ ನಡುವೆ ನನಗೆ YS ರಾಜನ್ ಎಂಬ ಸ್ನೇಹಿತರ ಒಡನಾಟ ಲಭಿಸಿದ್ದನ್ನು ನಾನು ಇಲ್ಲಿ ಸ್ಮರಿಸಿಕೊಳ್ಳಲೇಬೇಕು. ಅವರು ಆ ವೇಳೆ ಇಸ್ರೋ ಕೇಂದ್ರದ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ರಾಜನ್ ಎಲ್ಲರೊಂದಿಗೆ ಸ್ನೇಹ ಸಂಪಾದಿಸುವ ಒಬ್ಬ ವಿಶೇಷ ವ್ಯಕ್ತಿ. ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಹಲವಾರು ವಿಜ್ಞಾನಿಗಳು, ತಂತ್ರಜ್ಞರು, ಫಿಟ್ಟರ್ಗಳು, ಎಲೆಕ್ಟ್ರಿಷಿಯನ್ಗಳು, ಚಾಲಕರು, ಆಡಳಿತ ವರ್ಗದವರು, ಹೀಗೆ ಯಾರೇ ಇರಲಿ ಎಲ್ಲರೊಡನೆ ಸಮಾನ ರೀತಿಯ ಸ್ನೇಹದ ಜಾಲವನ್ನು ಅವರು ನೇಯ್ದಿದ್ದರು. ಇದು ಪತ್ರಿಕೆ ಹಾಗೂ ಮಾಧ್ಯಮದ ಮಂದಿ ನನ್ನನ್ನು ಇವನೊಬ್ಬ ಜನರನ್ನು ಸುಲಲಿತವಾಗಿ ಒಟ್ಟುಗೂಡಿಸುವ ನೇಯಗಾರ ಎಂದು ಕರೆಯುತ್ತಾರೆ ಎಂದು ಹೇಳುತ್ತಿದ್ದರು. ಆದರೆ ನನ್ನ ದೃಷ್ಟಿಯಲ್ಲಿ ಈ ಸಾಧನೆ ಸಾಧ್ಯವಾದದ್ದು ರಾಜನ್ ಅವರಂತಹ ಮಾನವೀಯ ಸಂಬಂಧ ಹೊಂದಿಸುವ ವ್ಯಕ್ತಿಯಿಂದ. ವಿವಿಧ ಕೆಲಸ ಕೇಂದ್ರಗಳೊಂದಿಗೆ ಅವರು ಇರಿಸಿಕೊಂಡ ಸಂಪರ್ಕ ಸಂವಹನಗಳಿಂದಾಗಿ ವ್ಯಕ್ತಿಗತ ಪ್ರಯತ್ನಗಳನ್ನು ಸಾಂಘಿಕ ಶಕ್ತಿಯಾಗಿ ಪರಿವರ್ತಿಸುವುದು ಸಾಧ್ಯವಾಗಿತ್ತು. ಸಾವಿರದ 1976ರಲ್ಲಿ ನನ್ನ ತೀರ್ಥರೂಪರು ದಿವಂಗತರಾದರು. ವೃದ್ಧಾಪ್ಯದಿಂದಾಗಿ ಕೆಲ ಕಾಲದಿಂದ ಅವರ ಆರೋಗ್ಯ ಕೆಟ್ಟಿತ್ತು. ಜಲಾಲುದ್ದೀನ್ ಅಕಾಲಿಕ ಮರಣ ಕೂಡ ಅವರಿಗೆ ದೊಡ್ಡ ಆಘಾತವನ್ನೇ ತಂದಿತ್ತು. ಹೀಗಾಗಿ ಬದುಕಿನಲ್ಲಿ ಆಸೆಯನ್ನು ಕಳೆದುಕೊಂಡು ಈ ಜೀವನವನ್ನು ಸಮಾಪ್ತಿಗೊಳಿಸಿ ಆತನೆಡೆಗೆ ಹೋಗುವ ಕಾತರ ಆರಂಭವಾಗಿ ಬಿಟ್ಟಿತ್ತು. ತಂದೆಯವರ ಅನಾರೋಗ್ಯ ವಾರ್ತೆ ತಿಳಿದಾಗಲೆಲ್ಲ ನಾನು ನಗರದ ಶ್ರೇಷ್ಠ ವೈದ್ಯರೊಂದಿಗೆ ರಾಮೇಶ್ವರಂಗೆ ಧಾವಿಸುತ್ತಿದ್ದೆ. ಹಾಗೆ ಹೋದಾಗಲೆಲ್ಲ ಅವರು, ಏಕೆ ಇದೆಲ್ಲ ನಿನ್ನ ಕಾತರ? ಸುಮ್ಮನೆ ಡಾಕ್ಟರ್ಗಳಿಗೆ ನೀಡುವ ಫೀಸು, ದುಬಾರಿ ಖರ್ಚು ಏಕೆ ಮಾಡಿಕೊಳ್ಳುತ್ತೀಯಾ? ನಿನ್ನ ಭೇಟಿಯೇ ನನಗೆ ಚೇತರಿಸಿಕೊಳ್ಳಲು ಬೇಕಾದ ಶಕ್ತಿ ಕೊಡುತ್ತದೆ ಎನ್ನುತ್ತಿದ್ದರು. ಈ ಬಾರಿ ಮಾತ್ರ ಜಗತ್ತಿನ ಯಾವುದೇ ವೈದ್ಯಕೀಯ ನೆರವು, ಹಣ, ಶುಶ್ರೂಷೆಗಳ ಸಾಮರ್ಥ್ಯವನ್ನು ಮೀರಿ ದೂರ ಹೋಗಿಬಿಟ್ಟಿದ್ದರು. ರಾಮೇಶ್ವರಂನಲ್ಲಿ 102 ವರ್ಷ ಕಾಲ ಬಾಳಿ ಬದುಕಿದ ನನ್ನ ತಂದೆ ಜೈನುಲಾಬ್ದೀನ್ ತನ್ನ ಹಿಂದೆ 15 ಮೊಮ್ಮಕ್ಕಳನ್ನು ಮತ್ತು ಒಬ್ಬ ಮರಿ ಮೊಮ್ಮಗನನ್ನು ಬಿಟ್ಟು ಹೋಗಿದ್ದರು. ಆ ದೇವರು ಸತ್ಪುರುಷರಿಗೆ ಕರುಣಿಸುವ ಆ ಸ್ವರ್ಗವನ್ನು ನನ್ನ ತಂದೆಯವರು ಭೂಮಿಯಲ್ಲೇ ಕಂಡಿದ್ದರು. ವಿಲಿಯಂ ಯೀಟ್ಸ್ ಎಂಬ ಕವಿ ಸತ್ತ ಬಳಿಕ ಆತನ ಪ್ರಿಯ ಮಿತ್ರ ಬರೆದ ಕವನ ನನ್ನ ತಂದೆಯನ್ನೇ ಉದ್ದೇಶಿಸಿ ಬರೆದಂತಿದೆ. ತಂದೆಯ ದಫನ್ ಕಾರ್ಯದ ಬಳಿಕ ಒಬ್ಬಂಟಿಗನಾಗಿ ಕುಳಿತ ನನಗೆ ಈ ಕವನ ನೆನಪಿಗೆ ಬಂತು. ಸ್ವೀಕರಿಸು ಧರಣಿಯೇ ಅಪರೂಪದಿ ಅತಿಥಿಯನು, ಸ್ವೀಕರಿಸು ಧರಣಿಯೇ ಅಪರೂಪದಿ ಅತಿಥಿಯನು, ಚಿರ ನಿದ್ರೆಯನ್ನಾವರಿಸಿದ ಈ ಕವಿಯನ್ನು. ಗೋರಿ ಬಂಧನದೆಡೆಯಿಂದ ಅರಿವು ಮೂಡಿಸು, ಎಲ್ಲದನ್ನು ಕೊಂಡಾಡುವ ಮುಕ್ತ ವ್ಯಕ್ತಿಯನ್ನಾಗಿಸು. ಪ್ರಾಪಂಚಿಕ ದೃಷ್ಟಿಯಿಂದ ನೋಡುವುದಾದರೆ ಇದು ಇನ್ನೊಬ್ಬ ಮುದುಕನ ಮರಣ ಅಷ್ಟೇ. ಯಾವುದೇ ಸಾರ್ವಜನಿಕ ಸಂತಾಪ ಸಭೆ ನಡೆಯಲಿಲ್ಲ, ಧ್ವಜಗಳನ್ನು ಅರ್ಧಕ್ಕೆ ಇಳಿಸಲಿಲ್ಲ, ಯಾವ ಪತ್ರಿಕೆಗಳು ಸಂತಾಪ ಸೂಚಕ ವರದಿಗಳನ್ನು ಪ್ರಕಟಿಸಲಿಲ್ಲ. ಏಕೆಂದರೆ ಅವರು ಒಬ್ಬ ರಾಜಕಾರಣಿ, ಮಹಾ ವ್ಯವಹಾರ ತಜ್ಞ, ಮುತ್ಸದ್ದಿ ಅಥವಾ ಯಾವುದೇ ಪ್ರಭಾವಶೀಲ ವ್ಯಕ್ತಿ ಆಗಿರಲಿಲ್ಲ ನೋಡಿ. ಆದರೆ ಅವರು ಮಗುವಾಗಿ ಈ ಜಗತ್ತಿಗೆ ಹೇಗೆ ಬಂದಿದ್ದರೋ ಹಾಗೆಯೇ ಮನುಷ್ಯನಾಗಿ ಪಾರದರ್ಶಕವಾಗಿ ಬಾಳಿ ಬದುಕಿದ್ದರು. ಸಾಂಪ್ರದಾಯಿಕವಾಗಿ ಈ ಜಗತ್ತು ಕೇವಲ ತೋರಿಕೆಗಳಿಂದ ಒಬ್ಬ ವ್ಯಕ್ತಿಯನ್ನು ಅಳೆಯಬಹುದು. ಆದರೆ ಈ ಎಲ್ಲ ತೋರಿಕೆಗಳನ್ನು ಆ ನ್ಯಾಯ ದೇವತೆಯ ಎದುರು ತುಲನೆ ಮಾಡುವ ಕ್ರಮ ನಮ್ಮ ಸಮಾಜದಲ್ಲಿ ಇಲ್ಲವಲ್ಲ. ನನ್ನ ತಂದೆ ಅನುಸರಿಸಿದ ದೊಡ್ಡ ನೀತಿ ಎಂದರೆ ಎಲ್ಲರಿಗೂ ಒಳಿತು ಹಾರೈಸುವುದು ಮತ್ತು ಒಳ್ಳೆಯದನ್ನೇ ಮಾಡುವುದು. ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಅವರನ್ನು ಕಾಡಿದರೂ ಅವರು ಸಾಗಿದ ಮಾರ್ಗ ಅದೊಂದೇ ಆಗಿತ್ತು. ಹೀಗಾಗಿ ಅವರ ಸಾತ್ವಿಕ ಜೀವನದ ನೀತಿ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ದುಷ್ಟ ಹಾಗೂ ಪಾಶವೀಯ ಶಕ್ತಿಗಳ ವಿರುದ್ಧ ಎದ್ದು ನಿಲ್ಲುವ ಮಂತ್ರವಾಗಿತ್ತು. ಹಾಗೆಯೇ ಎಲ್ಲರಿಗೂ ಮಂಗಳಕರ ಹಾರೈಕೆಯನ್ನು ಬಯಸುವ ಇಚ್ಛಾಶಕ್ತಿಯನ್ನು ಅದು ನೀಡುತ್ತಿತ್ತು. ದುಃಖಿಸುತ್ತಿದ್ದ ನನ್ನ ತಾಯಿಯೊಂದಿಗೆ ಬಹಳ ಹೊತ್ತು ಕುಳಿತುಕೊಂಡಿದ್ದೆ. ಯಾವ ಮಾತು ಹೊರಬರಲಿಲ್ಲ. ನಾನು ಮತ್ತೆ ಕೆಲಸಕ್ಕೆ ಹಾಜರಾಗಲು ತುಂಬ ಕೇಂದ್ರಕ್ಕೆ ಹೊರಟಾಗ ಆಕೆ ಗದ್ಗದ ಕಂಠದಿಂದ ಆಶೀರ್ವಾದ ಮಾಡಿದಳು. ನಾನಂತೂ ಸದ್ಯ ಅಲ್ಲಿರಲಾರೆ. ಅವಳಂತೂ ತನ್ನ ಗಂಡನ ಮನೆಯ ರಕ್ಷಕಳಾಗಿ ನಿಂತವಳು. ಅದನ್ನು ಬಿಟ್ಟು ಅವಳು ಬರಲಾರಳು. ನಾವಿಬ್ಬರೂ ನಮ್ಮ ಹಣೆಯಲ್ಲಿ ಬರೆದಂತೆ ಬೇರೆ ಬೇರೆ ಜಾಗಗಳಲ್ಲಿ ಬದುಕಲೇಬೇಕಾಗಿದೆ. ಹಿಡಿದ ಕೆಲಸದ ಮೇಲಿನ ಒತ್ತಡ ಹಾಗೂ ಪ್ರೇಮದಿಂದ ನಾನು ಈ ರೀತಿ ಹೊರಟನೋ ಏನೋ ತಿಳಿಯದು.
ನನ್ನ ವೃತ್ತಿ ಜೀವನದ ಸಮಸ್ಯೆಗಳನ್ನು ಒಂದು ಕ್ಷಣವಾದರೂ ಮರೆತು ಆಕೆಯ ಮಾನಸಿಕ ಯಾತನೆಗಳಿಗೆ ಬೆಲೆ ಕೊಡಬಾರದಾಗಿತ್ತೇ ಎಂದು ಎನಿಸುತ್ತದೆ. ಈ ಸತ್ಯವನ್ನು ವಿಷಾದಪೂರ್ವಕವಾಗಿ ಮನಗಂಡದ್ದು ನನ್ನ ಪ್ರೀತಿಯ ಅಮ್ಮ ಮುಂದಿನ ಕೆಲವೇ ದಿನಗಳಲ್ಲಿ ಗತಿಸಿದಾಗಲೇ ಎಂದು ಹೇಳಬಯಸುತ್ತೇನೆ. SLV 3ರ ಆಪೋಜಿ ರಾಕೆಟ್ ಉಡ್ಡಯನ ವ್ಯವಸ್ಥೆಯಲ್ಲಿ ಹೇಳತೀರದ ಸಮಸ್ಯೆಗಳು ಬಂದು ಫ್ರಾನ್ಸ್ನಲ್ಲಿ ನಡೆಯಬೇಕಾಗಿದ್ದ ಪರೀಕ್ಷಾ ಹಾರಾಟ ನೆನೆಗುದಿಗೆ ಬಿದ್ದಿತ್ತು. ಈ ಸಮಸ್ಯೆ ಪರಿಹಾರಕ್ಕಾಗಿ ನಾನು ಕೂಡಲೇ ಫ್ರಾನ್ಸ್ಗೆ ತೆರಳಬೇಕಾಗಿತ್ತು. ಆದರೆ ಆ ಹೊರಡುವ ದಿನವೇ ನನಗೆ ತಾಯಿಯ ಮರಣದ ವಾರ್ತೆ ಬಂದು ತಲುಪಿತ್ತು. ಆ ಕೂಡಲೇ ಲಭ್ಯವಿದ್ದ ಬಸ್ನಲ್ಲಿ ನಾನು ನಾಗರ್ಕೋಯಿಲ್ಗೆ ಓಡಿದೆ. ಅಲ್ಲಿಂದ ರಾಮೇಶ್ವರಂಗೆ ಇಡೀ ರಾತ್ರಿಯ ರೈಲು ಪ್ರಯಾಣ. ಬೆಳಗ್ಗಿನ ಜಾವ ಮನೆ ಸೇರಿದ ನಾನು ತಾಯಿಯ ಅಂತ್ಯಕ್ರಿಯೆಯಲ್ಲಿ ಪಾಲುಗೊಂಡೆ. ನನ್ನ ಜನ್ಮಕ್ಕೆ ಕಾರಣೀಭೂತವಾದ 2 ಜೀವಗಳು ಈ ಭೂಮಿಯನ್ನು ತೊರೆದು ಹೋಗಿಬಿಟ್ಟವಲ್ಲ. ಅವರಿದ್ದಾಗ ನನಗೆ ಮನೆಯೇ ಸ್ವರ್ಗವಾಗಿತ್ತು. ಇನ್ನೆಲ್ಲಿ ಆ ಸ್ವರ್ಗವನ್ನು ಅರಿಸಿ ನಾನು ಹೋಗಲಿ? ಹೋದವರೇನೋ ಅವರ ಪ್ರಯಾಣದ ಕೊನೆಯ ತಾಣವನ್ನು ಸೇರಿಕೊಂಡರು. ಇಲ್ಲಿ ಉಳಿದ ನಾವು ಜೀವನ ಯಾತ್ರೆಯನ್ನು ಮುಂದುವರಿಸಬೇಕಲ್ಲ. ನಾನು ಚಿಕ್ಕವನಿದ್ದಾಗ ತಂದೆಯವರು ಕರೆದೊಯ್ಯುತ್ತಿದ್ದ ಅದೇ ಮಸೀದಿಯಲ್ಲಿ ಶಾಂತವಾಗಿ ಪ್ರಾರ್ಥಿಸಿದೆ. ಆ ದೇವರಲ್ಲಿ ವಿನಮ್ರನಾಗಿ ವಿನಂತಿಸಿಕೊಂಡೆ. ಆ ನನ್ನ ತಂದೆ ಇಲ್ಲದ ಈ ಜಗತ್ತಿನಲ್ಲಿ ಬಾಳಲು ತಾಯಿಗೆ ಸಾಧ್ಯವೇ ಇಲ್ಲವಾಗಿತ್ತು. ಹೀಗಾಗಿ ಆ ತಾಯಿ ನಿನ್ನೆಡೆಗೆ ಪಯಣಿಸಿದ್ದಾಳೆ. ಓ ದೇವರೇ, ನಮ್ಮನ್ನು ಕ್ಷಮಿಸು. ಕೂಡಲೇ ಒಂದು ಅಶರೀರವಾಣಿ ಕೇಳಿಸಿದಂತಾಯಿತು. ಅವರು ನಾನು ವಿಧಿಸಿದ ಕಾರ್ಯಗಳನ್ನು ಬಹಳ ನಿಷ್ಠೆ, ಜಾಗ್ರತೆ, ತ್ಯಾಗ ಮತ್ತು ಪ್ರಾಮಾಣಿಕತೆಗಳಿಂದ ಮುಗಿಸಿ ನನ್ನನ್ನು ಬಂದು ತಲುಪಿದ್ದಾರೆ. ಅವರ ಬದುಕಿನ ಸಿದ್ಧಿಯ ದಿನವೇ ಹೀಗೇಕೆ ನೀನು ಅಳುತ್ತಿರುವೆ? ನಿನಗೆ ನಿರ್ವಹಿಸಿದ ಕೆಲಸದತ್ತ ಕೂಡಲೇ ಗಮನ ನೀಡು. ಆ ನಿನ್ನ ಕಾರ್ಯಗಳಿಂದ ನನ್ನ ಸಾಕ್ಷಾತ್ಕಾರ ಕಂಡುಕೊಳ್ಳುತ್ತೀಯಾ? ನಿಜವಾಗಿ ಯಾರೂ ಈ ಮಾತನ್ನು ಹೇಳಿರಲಿಲ್ಲ. ಆದರೆ ನಾನಂತೂ ಆ ಮಾತುಗಳನ್ನು ಸ್ಪಷ್ಟವಾಗಿ ಕೇಳಿಸಿಕೊಂಡಿದ್ದೆ. ಜಗತ್ತನ್ನು ತ್ಯಜಿಸಿ ಹೋಗುವ ಆತ್ಮಗಳ ಬಗ್ಗೆ ಉಲ್ಲೇಖಿಸುವ ಪವಿತ್ರ ಕುರಾನಿನ ಒಂದು ಸೂಕ್ತಿ ನೆನಪಿಗೆ ಬರುತ್ತದೆ. ನಿನ್ನ ಸಂಪತ್ತು ಮತ್ತು ಮಕ್ಕಳು ಇವೆಲ್ಲ ಒಂದು ರೀತಿಯ ಆಮಿಷಗಳು. ಆದರೆ ಆ ದೇವನ ಸಖ್ಯ ಎಲ್ಲರೂ ಬಯಸುವ ನಿಜವಾದ ಪುರಸ್ಕಾರ. ಶಾಂತ ಭಾವದಿಂದ ಮಸೀದಿಯಿಂದ ಹೊರನಡೆದು ರೈಲ್ವೆ ನಿಲ್ದಾಣದತ್ತ ನಾನು ಸಾಗಿದೆ. ನನಗೆ ಈಗಲೂ ಚೆನ್ನಾಗಿ ನೆನಪಿಗೆ ಬರುತ್ತದೆ. ನಮಾಜ್ ಮಾಡಲು ಸಿದ್ಧರಾಗಿ ಎಂಬ ಕರೆ ಕೇಳಿಸಿದೊಡನೆ ನಮ್ಮ ಮನೆ ಒಂದು ಸಣ್ಣ ಮಸೀದಿಯಾಗಿ ಮಾರ್ಪಾಡಾಗುತ್ತಿತ್ತು. ನನ್ನ ಹೆತ್ತವರ ಹಿರಿತನದಲ್ಲಿ ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಅತಿಥಿಗಳು ಎಲ್ಲರೂ ಪ್ರಾರ್ಥನೆಗಾಗಿ ಅಲ್ಲಿಯೇ ಬಾಗುತ್ತಿದ್ದೆವು. ಮರುದಿನ ಮುಂಜಾನೆ ನಾನು ತುಂಬ ಕೇಂದ್ರವನ್ನು ಬಂದು ತಲುಪಿದೆ. ನನಗಂತೂ ದೇಹದಲ್ಲಿ ತೀವ್ರ ಆಯಾಸ, ಭಾವನಾತ್ಮಕವಾಗಿ ಹೃದಯದಲ್ಲಿ ದೊಡ್ಡ ಆಘಾತ ಇದ್ದರೂ ಕರ್ತವ್ಯದ ನೆಲೆಯಲ್ಲಿ ಫ್ರಾನ್ಸ್ಗೆ ತೆರಳಿದೆ. ನಾವು ಸ್ವದೇಶೀಯವಾಗಿ ನಿರ್ಮಿಸಿದ ರಾಕೆಟ್ ಮೋಟಾರನ್ನು ವಿದೇಶಿ ನೆಲದಲ್ಲಿ ಪರೀಕ್ಷಿಸುವ ನಿಶ್ಚಲ ಗುರಿ ಆಗಲೇ ನನ್ನಲ್ಲಿ ಮನೆ ಮಾಡಿತ್ತು. ಫ್ರಾನ್ಸ್ನಿಂದ SLV 3ರ ಆಪೋಜಿ ಮೋಟಾರ್ನ ಯಶಸ್ವಿ ಪರೀಕ್ಷೆಗಳನ್ನು ಮುಗಿಸಿ ಬಂದ ಬಳಿಕ ಒಂದು ದಿನ ಡಾಕ್ಟರ್ ಬ್ರಹ್ಮಪ್ರಕಾಶ್ ಒಂದು ವಿಶೇಷ ಸುದ್ದಿಯನ್ನು ತಿಳಿಸಿದರು. ಮಹಾ ರಾಕೆಟ್ ತಜ್ಞ ವರ್ನರ್ ವಾನ್ ಬ್ರಾನ್ ಭಾರತ ದೇಶವನ್ನು ಸದ್ಯದಲ್ಲೇ ಸಂದರ್ಶಿಸಲಿದ್ದಾರೆ. ರಾಕೆಟ್ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಎಲ್ಲ ವಿಜ್ಞಾನಿಗಳಿಗೆ ಈ ವರ್ನರ್ ವಾನ್ ಬ್ರಾನ್ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಈ ಮಹಾಶಯ ನಿರ್ಮಿಸಿದ V2 ಆಕ್ರಮಣಕಾರಿ ಕ್ಷಿಪಣಿಗಳು 2ನೇ ಮಹಾಯುದ್ಧದ ವೇಳೆ ಲಂಡನ್ ಮಹಾನಗರವನ್ನು ದಾಳಿ ಮಾಡಿ ಅಪರಿಮಿತ ಹಾನಿ ಮಾಡಿದ್ದ ವಿಚಾರ ಎಲ್ಲರೂ ಬಲ್ಲರು. ಈ ಮಹಾಯುದ್ಧದ ಅಂತಿಮ ಘಟ್ಟದಲ್ಲಿ ಮಿತ್ರ ರಾಷ್ಟ್ರಪಡೆಗಳು ಇವರನ್ನು ಸೆರೆ ಹಿಡಿದರು. ಇವರ ಪ್ರತಿಭೆಗೆ ಆಗಲೇ ಮಾರು ಹೋಗಿದ್ದ ಅಮೆರಿಕ ದೇಶ ತನ್ನ ನಾಸಾ ಸಂಸ್ಥೆಯಲ್ಲಿ ಇವರಿಗೆ ಒಂದು ದೊಡ್ಡ ಸ್ಥಾನವನ್ನು ನೀಡಿತು. ಅಮೆರಿಕಾದ ಸೇನೆಯ ಬಳಕೆಗಾಗಿ ಇವರು ನಿರ್ಮಿಸಿದ ಜುಪಿಟರ್ ಕ್ಷಿಪಣಿ ವಿಶ್ವ ಪ್ರಖ್ಯಾತವಾಯಿತು. ಈ ಜುಪಿಟರ್ ಕ್ಷಿಪಣಿ IRBM ಶ್ರೇಣಿಯಲ್ಲಿ ಪ್ರಥಮವಾಗಿದ್ದು ಸಾಧಾರಣ 3000 ಕಿಲೋಮೀಟರ್ ದೂರ ಹಾರುವ ಮಿತಿಯನ್ನು ಹೊಂದಿತ್ತು. ಇಂತಹ ಮಹಾಪುರುಷನನ್ನು ನಾನು ಮದ್ರಾಸ್ನಲ್ಲಿ ಎದುರುಗೊಂಡು ಅವರನ್ನು ತುಂಬಾ ಕೇಂದ್ರಕ್ಕೆ ಕರೆತರುವ ಕಾರ್ಯವನ್ನು ನನಗೆ ನೀಡಿದ್ದನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ನಾವು ಇಲ್ಲಿ ಪ್ರಸ್ತಾಪಿಸಿದ V2 ಕ್ಷಿಪಣಿ ರಾಕೆಟ್ ಮತ್ತು ಕ್ಷಿಪಣಿ ಇತಿಹಾಸದಲ್ಲಿಯೇ ಒಂದು ದೊಡ್ಡ ಸಾಧನೆಯಾಗಿದೆ. ಈ ತಾಂತ್ರಿಕ ಯಶಸ್ಸು ಗಳಿಸಲು ವರ್ನರ್ ವಾನ್ ಬ್ರೌನ್ ತನ್ನ ತಂಡದೊಂದಿಗೆ ಸೊಸೈಟಿ ಫಾರ್ ಸ್ಪೇಸ್ ಫ್ಲೈಟ್ ಆಶ್ರಯದಲ್ಲಿ 1920ರಿಂದೀಚೆ ಅತ್ಯಂತ ಶ್ರಮದಾಯಕ ಅಭಿವೃದ್ಧಿ ಕಾರ್ಯವನ್ನು ಫಲಪ್ರದವಾಗಿ ನಿರ್ವಹಿಸಿದ್ದಾರೆ. ಮೊದಲಿಗೆ ಈ ಪ್ರಯತ್ನವು ಒಂದು ನಾಗರಿಕ ಸಂಘಟನೆಯ ಮೂಲಕ ಆರಂಭಗೊಂಡರೂ ಕೊನೆಗೆ ಇದೊಂದು ದೊಡ್ಡ ಸೈನ್ಯ ಕಾರ್ಯಾಚರಣೆಯ ಅಂಗವಾಗಿ ಬೆಳೆದಿದೆ.
ಈ ವೇಳೆ ಅವರು ಕಮರ್ಸ್ಡಾರ್ಫ್ ಜರ್ಮನ್ ಕ್ಷಿಪಣಿ ಪ್ರಯೋಗಾಲಯದ ತಾಂತ್ರಿಕ ನಿರ್ದೇಶಕರಾಗಿದ್ದರು. ಇಂತಹ ಮಹಾಪುರುಷ, ಪ್ರತಿಭಾ ಸಂಪನ್ನ, ವಿಜ್ಞಾನಿ, ವಿನ್ಯಾಸಕಾರ, ಆಡಳಿತಗಾರ, ತಂತ್ರಜ್ಞಾನ, ವ್ಯವಸ್ಥಾಪಕ ಹೀಗೆ ಎಲ್ಲವೂ ಆಗಿದ್ದ ವರ್ನರ್ ವಾನ್ ಬ್ರಾನ್ ಅವರನ್ನು ಎದುರುಗೊಳ್ಳುವಾಗ ಭಾಗ್ಯ ಅದು ನನ್ನದೇ ಸರಿ. ಈ ಬದುಕಿನಲ್ಲಿ ಲಭಿಸಿರುವ ಇದೊಂದು ಸದಾವಕಾಶದ ಬಗ್ಗೆ ನಾನು ಏನು ಹೇಳಲಿ? ನಾವು ಜೊತೆಯಲ್ಲೇ ಹಾರಿದ ಆವ್ರೋ ವಿಮಾನ ಸಾಧಾರಣ 90 ನಿಮಿಷಗಳ ಅವಧಿಯನ್ನು ಮದ್ರಾಸ್ನಿಂದ ತಿರುವನಂತಪುರಕ್ಕೆ ಬರಲು ತೆಗೆದುಕೊಂಡಿತ್ತು. ಈ ವೇಳೆ ನನ್ನ ಕಾರ್ಯಕ್ಷೇತ್ರಗಳ ಬಗ್ಗೆ ಕುತೂಹಲದಿಂದ ವಿಚಾರಿಸಿಕೊಂಡ ಈ ಮೇಧಾವಿ ಪ್ರಶ್ನೆಗಳೋ ಅವರೇ ಒಬ್ಬ ಕ್ಷಿಪಣಿ ವಿದ್ಯಾರ್ಥಿಯಾಗಿ ಕೇಳಿದ ರೀತಿಯಲ್ಲಿ ಇತ್ತು. ಇಷ್ಟು ಸರಳತನದಿಂದ ನಡೆದುಕೊಂಡ ಈ ಮೇಧಾವಿಯೊಂದಿಗೆ ಸಮಯ ಹೋದದ್ದೇ ತಿಳಿಯದಾಯಿತು. ಅಷ್ಟೊಂದು ಆಸಕ್ತಿಯಿಂದ ಪ್ರತಿಯೊಂದನ್ನೂ ಕೇಳುತ್ತಿದ್ದ ಅವರ ಸಹನೆ ಮೆಚ್ಚತಕ್ಕದ್ದೇ. ಈ ನಡುವೆ ಅವರು SLV 3ರ ಉಡ್ಡಯನ ವಾಹಕದ ಬಗ್ಗೆ ಸೂಕ್ತ ಎಚ್ಚರಿಕೆ ಹಾಗೂ ಸಲಹೆಗಳನ್ನು ನೀಡಲು ಹಿಂದೆ ಬೀಳಲಿಲ್ಲ. ತನ್ನ ಜೀವನದ ಹೆಚ್ಚಿನ ಭಾಗವನ್ನು ಜರ್ಮನಿಯಲ್ಲೇ ಕಳೆದ ಇವರು ಅಮೆರಿಕ ವಾಸ್ತವ್ಯದ ಬಗ್ಗೆ ಏನು ಹೇಳುತ್ತಾರೆ ಎಂಬ ಕುತೂಹಲ ನನಗೆ. ಇವರು ನಿರ್ಮಿಸಿದ ಸ್ಯಾಟರ್ನ್ ರಾಕೆಟ್ ಅಪೋಲೋ ಮಿಷನ್ ಯಾತ್ರೆಯಲ್ಲಿ ಬಳಸಲಾಗಿತ್ತು. ಅಮೆರಿಕಾದ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಅವರು ಉತ್ತರಿಸುತ್ತಾ ಹೀಗೆಂದರು: ಅಮೆರಿಕ ಒಂದು ಮಹಾರಾಷ್ಟ್ರವೇನೋ ಹೌದು, ಆದರೆ ಇಲ್ಲಿ ಹೊರ ದೇಶದಲ್ಲಿ ಕಂಡುಹಿಡಿದುದನ್ನು ಸಂಶಯ ಮತ್ತು ತಿರಸ್ಕಾರದೊಂದಿಗೆ ನೋಡುವುದು ಅವರಿಗೆ ಅಭ್ಯಾಸವಾಗಿ ಬಿಟ್ಟಿದೆ. ಏನು ಸಂಶೋಧನೆ ಮಾಡಿದರೂ ಅದು ಇಲ್ಲಿ ನಡೆದದ್ದಲ್ಲ ಎಂಬ ಕೀಳರಿಮೆ ಹೊಂದಿ ಹೊರ ದೇಶದವರ ಪ್ರಗತಿ ಬಗ್ಗೆ ಮೂಗು ಮುರಿಯುತ್ತಾರೆ. ದೇ ಸಫರ್ ಫ್ರಮ್ ಅ ಡೀಪ್ ರೂಟೆಡ್ NIH ಕಾಂಪ್ಲೆಕ್ಸ್, ನಾಟ್ ಇನ್ವೆಂಟೆಡ್ ಹಿಯರ್ ಕಾಂಪ್ಲೆಕ್ಸ್. ನೋಡು, ನೀನೇನಾದರೂ ಕ್ಷಿಪಣಿ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡುವುದಿದ್ದರೆ ಅದನ್ನು ನಿನ್ನ ದೇಶದಲ್ಲೇ ನಡೆಸು ಎಂಬ ಕಿವಿಮಾತನ್ನು ಹೇಳಿದರು. ಮತ್ತೆ SLV 3ರ ನೈಜವಾದ ಭಾರತೀಯ ರಾಕೆಟ್ ವಿನ್ಯಾಸ ಎನ್ನುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದರು. ಈಗ ಅವರ ಅಭಿವೃದ್ಧಿ ಕಾರ್ಯದಲ್ಲಿ ಕೆಲವೊಂದು ತೊಡಕುಗಳನ್ನು ಎದುರಿಸುತ್ತೀರಿ. ಆದರೆ ನೆನಪಿಡಿ, ಅಭಿವೃದ್ಧಿ ಕಾರ್ಯ ಕೇವಲ ಯಶಸ್ಸಿನಿಂದಲೇ ಮುಂದುವರಿಯಬೇಕಾಗಿಲ್ಲ. ನಾವು ಎದುರಿಸುವ ಸೋಲುಗಳು ಕೂಡ ಯಶಸ್ಸು ತರುವ ಸೋಪಾನಗಳಾಗುತ್ತವೆ ಎಂದು ನುಡಿದರು. ಈ ಕ್ಷಿಪಣಿ ಸಾಹಸಗಾಥೆಯಲ್ಲಿ ಇರಬೇಕಾದ ಕಠಿಣ ಶ್ರಮ, ನಿಷ್ಠೆ ಮತ್ತು ಸಮರ್ಪಣಾ ಭಾವ ಇವುಗಳ ಕುರಿತು ಪ್ರಸ್ತಾಪಿಸಿದಾಗ ಅವರ ಮೊಗದಲ್ಲಿ ಮಂದಹಾಸ ಮೂಡಿತು. ಈ ಕಣ್ಣುಗಳಲ್ಲಿ ಎಳೆಯ ತುಂಟತನದ ಛಾಯೆ ಇತ್ತು. ಅವರೆಂದರು, ಈ ಕ್ಷಿಪಣಿ ನಿರ್ಮಾಣದಲ್ಲಿ ಕೇವಲ ಕಠಿಣ ಶ್ರಮ ಹೊಂದಿದ್ದರೆ ಸಾಲದು. ಕೇವಲ ಶ್ರಮದಿಂದ ಯಶಸ್ಸು ಗಳಿಸಲು ಅದು ಆಟವೇನೂ ಅಲ್ಲ. ಇಲ್ಲಿ ನಿಮಗೊಂದು ಗುರಿ ಬೇಕು. ಮಾತ್ರವಲ್ಲ, ಅದನ್ನು ಶೀಘ್ರವಾಗಿ ಸಾಧಿಸಲು ಬೇಕಾದ ಸೂತ್ರಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಮುಂದುವರಿದು ಅವರು ಹೇಳಿದರು, ಕೇವಲ ಕಠಿಣ ಶ್ರಮವೆಂದರೆ ನಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದು ಮಾತ್ರವೇ ಅಲ್ಲದೆ ಇದು ಸಂಪೂರ್ಣ ತದಾತ್ಮ ಕೂಡ ಹೌದು ಎಂದು ನನಗೆ ಕಾಣುತ್ತದೆ. ಜೀವನವಿಡೀ ಕೂಲಿಗಾಗಿ ಶ್ರಮಿಸಿ ಕಲ್ಲುಗೋಡೆಗಳನ್ನು ಕಟ್ಟುವ ಶ್ರಮಿಕರಿರುತ್ತಾರೆ. ಅವರು ಸತ್ತಾಗ ಅವರು ನಿರ್ಮಿಸಿದ ಕಲ್ಲುಗೋಡೆಗಳು ಮೈಲುಗಟ್ಟಲೆ ಉದ್ದಕ್ಕೂ ಕಾಣುತ್ತವೆ ಮತ್ತು ಆ ಶ್ರಮಜೀವಿಗಳು ಮಾಡಿದ ಪರಿಶ್ರಮಕ್ಕೆ ಮೂಕ ಸಾಕ್ಷಿಯಾಗಿ ಉಳಿಯುತ್ತವೆ. ಆದರೆ ಇನ್ನೂ ಕೆಲವು ಜನರು ಇದ್ದಾರೆ. ಅವರು ಕೇವಲ ಕಲ್ಲುಗಳ ಮೇಲೆ ಕಲ್ಲುಗಳನ್ನು ಮಾತ್ರ ಇಟ್ಟಿರುವವರಾಗಿರುವುದಿಲ್ಲ. ಅವರಲ್ಲಿ ಒಂದು ದೂರದೃಷ್ಟಿ ಇರುತ್ತದೆ, ಒಂದು ಕಲ್ಪನೆ ಇರುತ್ತದೆ. ಇವರು ನಿರ್ಮಿಸಿದ ಕಲ್ಲಿನ ಕಟ್ಟಡದ ಮೇಲೆ ಸೊಗಸಾದ ಗುಲಾಬಿ ಹೂವು ಗಿಡಗಳ ಬಳ್ಳಿ ಹರಡಬಹುದು, ಅಥವಾ ಬೇಸಿಗೆಯಲ್ಲಿ ಆರಾಮಕ್ಕಾಗಿ ಕುರ್ಚಿಗಳನ್ನು ಇಡಬಹುದು, ಅಥವಾ ಈ ಗೋಡೆಗಳು ಸೊಗಸಾಗಿ ಸೇಬು ಹಣ್ಣಿನ ತೋಟದ ಹೊರ ಆವರಣ ಆಗಬಹುದು. ಕಲ್ಲಿನ ಗೋಡೆಗಳು ಕೇವಲ ಗೋಡೆಗಳೇ ಆಗಿ ಉಳಿಯಬೇಕಾಗಿಲ್ಲವಲ್ಲ. ಹೀಗಾಗಿ ಕೆಲಸ ಮಾಡುವ ವೇಳೆ ಒಂದು ಸ್ಪಷ್ಟ ಗುರಿ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಬಹು ಮುಖ್ಯವಾಗಿ ಕಾಣುತ್ತದೆ ನನಗೆ. ಕ್ಷಿಪಣಿ ನಿರ್ಮಾಣವು ಕೇವಲ ನಿಮ್ಮ ವೃತ್ತಿ ಅಥವಾ ಜೀವನ ನಡೆಸಲು ಬೇಕಾದ ಉದ್ಯೋಗ ಆಗಿ ಉಳಿಯದೆ ಅದಕ್ಕಿಂತಲೂ ದೊಡ್ಡ ಅರ್ಥವನ್ನು ಕಂಡುಕೊಂಡು ನಿಮ್ಮ ಜೀವನ ಧರ್ಮವಾಗಿ ಬೆಳೆಯಲಿ. ಈ ಮಹಾಶಯನ ಒಡನಾಟದಲ್ಲಿ ನಾನು ವಿಕ್ರಮ್ ಸಾರಾಭಾಯ್ ಅವರನ್ನು ಮತ್ತೆ ಕಂಡೆನೆ. ಹಾಗೆ ಯೋಚಿಸುವುದೇ ನನಗೆ ಸಂತೋಷ ನೀಡುತ್ತದೆ. ಸತತವಾಗಿ 3 ವರ್ಷಗಳೊಳಗೆ 3 ಸಾವುಗಳನ್ನು ನೋಡಿ ಅನುಭವಿಸಿದ ಬರ್ಬರ ನೋವು ಆಘಾತಗಳಿಂದ ಹೊರಬರಬೇಕಾದರೆ ನಾನು ಕ್ಷಿಪಣಿ ಅಭಿವೃದ್ಧಿ ಕಾರ್ಯದಲ್ಲಿ ಸಂಪೂರ್ಣವಾಗಿ ನನ್ನನ್ನು ತೊಡಗಿಸಿಕೊಳ್ಳಬೇಕಾಗಿತ್ತು. ಹಾಗೆಯೇ ಸಾಗುತ್ತಾ ಯಶಸ್ಸನ್ನು ಸಾಧಿಸಬೇಕಾಗಿತ್ತು. ಅರ್ಥಾತ್ SLV 3ರ ಯೋಜನೆಯ ಎಲ್ಲ ಸ್ತರಗಳಲ್ಲಿಯೂ ನಾನು ತೊಡಗಿಸಿಕೊಳ್ಳಬೇಕಾಗಿತ್ತು. ಪ್ರಾಯಶಃ ನಾನು ಈ ರೀತಿ ಕಂಡುಕೊಳ್ಳುವ ದಾರಿ ಆ ದೇವರು ಸೂಚಿಸುವ ದಾರಿಯೂ ಆಗಿ ಪರಿವರ್ತನೆಗೊಂಡಿರಬಹುದು.
ಈ ಸ್ಥಿತಿ ಹೇಗೆಂದರೆ ಒಂದು ಯಂತ್ರ ಸ್ಥಾವರದ ಮರುಚಾಲನಾ ಗುಂಡಿಯನ್ನು ಒತ್ತಿದಂತೆಯೇ ಸರಿ. ಅದಕ್ಕಾಗಿ ಉಳಿದ ಎಲ್ಲ ಪ್ರೀತಿಯ ಹವ್ಯಾಸಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ. ಹೀಗಾಗಿ ಸಂಜೆಯ ಬ್ಯಾಡ್ಮಿಂಟನ್ ಆಟ, ವಾರದ ಕೊನೆಯ ದಿನ, ರಜಾದಿನ, ಸಂಸಾರ, ಸಂಬಂಧಿಗಳು ಹೋಗಲಿ, SLV 3ರ ಕಾರ್ಯಕ್ಷೇತ್ರದ ಹೊರಗಿನ ಸ್ನೇಹಿತರ ಸಹವಾಸ ಯಾವುದೂ ಇರಲಿಲ್ಲ. ಇಂಥ ಕಾರ್ಯ ಸಾಧನೆಗೆ ಖಂಡಿತವಾಗಿಯೂ ಏಕ ಮನಸ್ಸಿನ ಶ್ರದ್ಧೆಯ ಅವಶ್ಯಕತೆ ಇದೆ. ಜನರು ಸಾಮಾನ್ಯವಾಗಿ ಈ ರೀತಿ ಶ್ರದ್ಧೆಯಿಂದ ದುಡಿಯುವವರಿಗೆ ಸದಾ ಕಾರ್ಯವ್ಯಸನಿಗಳು, ವರ್ಕೊಹಾಲಿಕ್ಸ್ ಎಂದು ಕರೆಯುತ್ತಾರೆ. ನನಗೇನೋ ಇದು ಸಮಂಜಸ ಎಂದು ತೋರುವುದಿಲ್ಲ. ಏಕೆಂದರೆ ಈ ಪದದ ಬಳಕೆ ಮಾನಸಿಕ ದೌರ್ಬಲ್ಯ ಅಥವಾ ಅನಾರೋಗ್ಯದ ಲಕ್ಷಣ ಎಂದು ಹೇಳಿದಂತೆ ತೋರುತ್ತದೆ. ನನಗೆ ಜೀವನದಲ್ಲಿ ಯಾವುದು ಅತ್ಯಂತ ಪ್ರಿಯವೋ ಅಥವಾ ಹೆಚ್ಚಿನ ಸಂತೋಷ ನೀಡುವುದೋ ಅಂತಹ ಕೆಲಸವನ್ನು ತೀವ್ರವಾಗಿ ಹಚ್ಚಿಕೊಂಡರೆ ಇದು ಮಾನಸಿಕ ದೌರ್ಬಲ್ಯ ಹೇಗೆಯಾಗುತ್ತದೆ? ವೃತ್ತಿ ಜೀವನದ ತುತ್ತ ತುದಿಗೆ ಏರುವವರು ಯಾವತ್ತೂ ತಮ್ಮ ತದಾತ್ಮವನ್ನು ಕೆಲಸದ ಮೇಲೆ ಕೇಂದ್ರ ಬಿಂದುವನ್ನಾಗಿಸಿ ದುಡಿಯುತ್ತಾರೆ. ಹೀಗೆ ಸಂಪೂರ್ಣವಾಗಿ ತೊಡಗಿಸಿಕೊಂಡ ಬಳಿಕ ಯಾವುದೇ ಇನ್ನಿತರ ಇಚ್ಛೆಗಳಿಗೆ ಆಸ್ಪದವಿರುವುದಿಲ್ಲ. ವಾರವೊಂದಕ್ಕೆ 40 ಗಂಟೆ ದುಡಿಯುವವರನ್ನು ನಾನು ಕಂಡಿದ್ದೇನೆ. ಇಂಥವರು ತಮಗೆ ಸಿಗುವ ಸಂಭಾವನೆಗಾಗಿ ದುಡಿದರೆ, ಕೇವಲ ಆತ್ಮ ಸಂತೋಷಕ್ಕಾಗಿ ದುಡಿಯುವವರು 60, 80, ಏಕೆ 100 ಗಂಟೆಗಳ ಕಾಲ ಕಾರ್ಯದಲ್ಲಿ ತೊಡಗಿಸಿಕೊಂಡದ್ದನ್ನು ನಾನು ಕಂಡಿದ್ದೇನೆ. ನಿಮಗೆ ಯಶಸ್ಸು ಸಿಗಬೇಕಾದರೆ ಖಂಡಿತವಾಗಿಯೂ ಸಂಪೂರ್ಣ ಆತ್ಮಸಮರ್ಪಣೆಯನ್ನು ಮಾಡುತ್ತಾ ಒಂದೇ ಚಿತ್ತದಿಂದ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ನಿಮ್ಮ ನಂಬಿಕೆಯ ವ್ಯವಸ್ಥೆಗೆ ತೊಂದರೆ ಬರುತ್ತದೆ ಎಂಬ ಒಂದು ಕಾರಣದಿಂದ ಮುಂದೆ ಬರುವ ವಿಘ್ನಗಳನ್ನು ಎದುರಿಸಲು ಹಿಂದೆ ಸರಿಯುತ್ತೀರಾ? ಜೀವನದಲ್ಲಿ ಯಾವತ್ತೂ ಒದಗಿ ಬರುವ ಕೆಲಸದ ಒತ್ತಡವನ್ನು ಹೇಗೆ ನಿಗ್ರಹಿಸಿಕೊಳ್ಳುತ್ತೀರಿ? ಒಬ್ಬ ಕ್ರಿಯಾಶೀಲ ಮತ್ತು ಒಬ್ಬ ಗೊಂದಲ ಮನಸ್ಸಿನ ವ್ಯಕ್ತಿಯ ನಡುವೆ ಕಂಡುಬರುವ ವ್ಯತ್ಯಾಸ ಅನುಭವದ ಹಿನ್ನೆಲೆಯಿಂದ ಸಮಸ್ಯೆಗಳ ನಿವಾರಣೆಯಲ್ಲಿ ಮನಸ್ಸನ್ನು ನಿಯಂತ್ರಿಸುವ ವಿಧಾನದಲ್ಲಿ ಅಡಗಿದೆ. ಕಷ್ಟಗಳು ಜೀವನದಲ್ಲಿ ಕಂಡುಬರುವ ಅವಿಭಾಜ್ಯ ಅಂಗಗಳಾಗುತ್ತವೆ. ಮನುಷ್ಯನ ಆರೋಗ್ಯವರ್ಧನೆಗೂ ಇವು ಸಹಕಾರಿ ಎಂದು ಕಾಣುತ್ತದೆ. ದೇಹದ ಒಳಗೆ ಒಂದು ಭಾವನಾತ್ಮಕವಾದ ವಾತಾವರಣ ನೀವು ಹಿಡಿದ ಕೆಲಸದ ನಿರ್ವಹಣೆ ಎಲ್ಲಿ ಸೃಷ್ಟಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಯಶಸ್ಸನ್ನು ಪಡೆಯಲು ಮತ್ತು ಅದರಿಂದ ಸುಖ ಪಡೆಯಲು ಸಾಧ್ಯವೇ ಇಲ್ಲ. ಸಾವಿರದ 1979ರಲ್ಲಿ 6 ಜನರ ತಂಡ ಉಡ್ಡಯನದ 2ನೇ ಘಟ್ಟದ ನಿಯಂತ್ರಣಾ ವ್ಯವಸ್ಥೆಯ ಕೊನೆಯ 15 ನಿಮಿಷಗಳ ವಿವಿಧ ಅಂತಿಮ ಪರೀಕ್ಷೆಗಳಲ್ಲಿ ತೊಡಗಿದ್ದರು. ಇದನ್ನು ನಾವು ವೈಜ್ಞಾನಿಕವಾಗಿ T15 ಎಂದು ಕರೆಯುತ್ತೇವೆ. ಪ್ರಥಮ ಹಂತದ ಕಾರ್ಯದಲ್ಲಿ 12 ಕವಾಟಗಳಲ್ಲಿ ಒಂದೂ ನಮ್ಮ ಪರೀಕ್ಷೆಗಳಿಗೆ ಸ್ಪಂದಿಸಲಿಲ್ಲ. ಎಲ್ಲರಲ್ಲಿಯೂ ಆ ಕೂಡಲೇ ಕಾತರದ ಕ್ಷಣಗಳು ಕಂಡುಬಂದವು. ಏನಾಯಿತು ಎಂದು ನೋಡುವುದಕ್ಕೆ ತಂಡದ ಕೆಲವರು ಪರೀಕ್ಷಾ ವ್ಯವಸ್ಥೆಯ ಬಳಿ ನಡೆದರು. ಅಷ್ಟರೊಳಗಾಗಿ ಒಂದು ಅನಾಹುತ ಜರುಗಿತು. ಇಂಧನ ಟ್ಯಾಂಕಿನಲ್ಲಿ ಸಂಗ್ರಹಿಸಿದ್ದ ಹೊಗೆಯಾಡುವ ನೈಟ್ರಿಕ್ ಆಮ್ಲ ಬೆಂಕಿ ಹೊತ್ತಿಕೊಂಡು ದೊಡ್ಡ ಆಸ್ಫೋಟ ಸಂಭವಿಸಿತು. ಎಲ್ಲರೂ ಭಯದಿಂದ ದಿಕ್ಕುಪಾಲಾದರು. ಹಲವರು ಸುಟ್ಟ ಗಾಯಗಳನ್ನು ಹೊಂದಿ ನರಳಿದರು. ಇವರ ನೋವಿನ ಆಕ್ರಂದನ ನಿಜವಾಗಿಯೂ ಅತ್ಯಂತ ಕರುಣಾಜನಕವಾಗಿತ್ತು. ಕುರೂಪ್ ಮತ್ತು ನಾನು ಮಿಂಚಿನಂತೆ ಕಾರ್ಯಪ್ರವೃತ್ತರಾಗಿ ಗಾಯಾಳುಗಳನ್ನೆಲ್ಲ ತಿರುವನಂತಪುರದ ಸರಕಾರಿ ವೈದ್ಯಕೀಯ ಆಸ್ಪತ್ರೆಗೆ ಕೊಂಡೊಯ್ದು ಅವರ ಚಿಕಿತ್ಸೆಗಾಗಿ ವಸ್ತುಶಃ ಬೇಡಿದೆವು. ಏಕೆಂದರೆ ನಮಗೆ ಬೇಕಾಗಿದ್ದ 6 ಬೆಡ್ಗಳು ಆಗ ಅಲ್ಲಿ ಖಾಲಿ ಇರಲಿಲ್ಲ. ಹೀಗೆ ಗಾಯಗೊಂಡ 6 ಜನರಲ್ಲಿ ಶಿವರಾಮಕೃಷ್ಣನ್ ನಾಯರ್ ಸಹ ಒಬ್ಬರು. ಅವರ ದೇಹದ ವಿವಿಧೆಡೆ ಆಮ್ಲ ಚೆಲ್ಲಿ ಬಿದ್ದು ಚರ್ಮವೆಲ್ಲ ಬೆಂದು ಹೋಗಿತ್ತು. ತುಂಬ ನೋವಿನಿಂದ ನರಳುತ್ತಿದ್ದ ಅವರು ಮಂಚದ ಬಳಿ ನಾನು ಹೋಗಿ ಕುಳಿತಿದ್ದೆ. ಸಾಧಾರಣ ಬೆಳಗ್ಗಿನ 3 ಗಂಟೆಯ ಜಾವಕ್ಕೆ ಅವರಿಗೆ ಸ್ಮೃತಿ ಮರಳಿ ಬಂತು. ಈ ನೋವಿನ ಕ್ಷಣಗಳಲ್ಲಿಯೂ ಅವರು ಹೇಳಿದ ಮಾತು, ಸರ್, ಈ ಆಘಾತದಿಂದ ನಮ್ಮ ಉಡ್ಡಯನಕ್ಕೆ ತೊಂದರೆಯಾಯಿತು. ದಯವಿಟ್ಟು ಕ್ಷಮಿಸಿ. ಆದ ವಿಳಂಬವನ್ನು ನಾನು ನನ್ನ ಮುಂದಿನ ಕಾರ್ಯದಿಂದ ಸರಿಪಡಿಸಿಕೊಡುತ್ತೇನೆ. ಈ ಮಾತುಗಳನ್ನು ಕೇಳಿ ನಾನು ಮೂಕನಾದೆ. ಆ ನೋವಿನ ಕ್ಷಣಗಳಲ್ಲಿಯೂ ಅದೆಂತಹ ಕರ್ತವ್ಯನಿಷ್ಠೆ ಮತ್ತು ಪ್ರಾಮಾಣಿಕತೆ! ಶಿವರಾಮಕೃಷ್ಣನ್ ಅಂಥವರನ್ನು ವಾಸ್ತವವಾಗಿ ನಾವು ಬಹಳ ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ಜೀವನದಲ್ಲಿ ಕಾಣುತ್ತೇವೆ.
ಇಂತಹವರು ಅತೀವ ಶ್ರಮಜೀವಿಗಳು ಹಾಗೂ ಸಾಧಕರು ಆಗಿರುತ್ತಾರೆ. ಬಹಳ ಹಿಂದಿನಿಂದಲೂ ಹೆಚ್ಚಿನ ಸಾಧನೆ ಅಥವಾ ಪ್ರಗತಿ ಕಾಣುವ ಹಠ ಇವರದು. ತಮ್ಮ ಸಾಮಾಜಿಕ ಮತ್ತು ಕೌಟುಂಬಿಕ ಬದುಕಿನ ಕ್ಷಣಗಳನ್ನು ತಮ್ಮ ಕೆಲಸದೊಂದಿಗೆ ಸುಗಮವಾಗಿರಿಸುತ್ತಾರೆ. ಅವರ ದೃಷ್ಟಿ ಹರಿಯುವುದು ಒಂದೇ ಕಡೆ. ಇದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಫ್ಲೋ ಎನ್ನುತ್ತೇವೆ. ಈ ಘಟನೆ ನನಗೆ ನನ್ನ ತಂಡದ ಸದಸ್ಯರ ಮೇಲಿದ್ದ ವಿಶ್ವಾಸ ಮತ್ತು ಅಭಿಮಾನವನ್ನು ಹೆಚ್ಚಿಸಿತ್ತು. ಈ ತಂಡ ಮುಂದಿನ ದಿನಗಳಲ್ಲಿ ಕಷ್ಟ ಮತ್ತು ಸುಖ ಎರಡರಲ್ಲಿಯೂ ಅಚಲವಾಗಿ ಒಂದು ಬಂಡೆಯಂತೆ ನನ್ನೊಡನೆ ನಿಲ್ಲುವ ಸಾಮರ್ಥ್ಯ ಹೊಂದಿದೆ ಎಂಬ ವಿಶ್ವಾಸ ನನ್ನಲ್ಲಿ ಮೂಡಿತ್ತು. SLV 3ರ ಯೋಜನೆಯ ಯಂತ್ರ ಉಪಕರಣಗಳು ಸ್ಥಾಪನೆ ಆಗುತ್ತಿದ್ದಂತೆ ನಮ್ಮ ಶ್ರದ್ಧೆ ಹೆಚ್ಚಾಗಿ ಅಭಿವೃದ್ಧಿ ಕಾರ್ಯದಲ್ಲಿ ಸಂಪೂರ್ಣ ಮನಸ್ಸು ನೀಡಿದೆವು. ಸ್ವನಿಯಂತ್ರಣ ಹೊಂದಿದ ಕ್ರಿಯಾಶೀಲತೆಯ ಫ್ಲೋ ನಮ್ಮ ತಂಡದಲ್ಲಿ ಯಾವಾಗಲೂ ಇರುತ್ತಿತ್ತು. ಸವಾಲು ಎಂದು ಸ್ವೀಕರಿಸಿದ್ದನ್ನು ಸಾಧಿಸಲು ಛಲ ಹೊಂದಿದಾಗ ಬೇಕಾದ ಅತ್ಯಂತ ಪ್ರಾಮುಖ್ಯ ಅವಶ್ಯಕತೆಯೇ ಇದಾಗಿದೆ. ಈ ಹಿಂದೆ ಮಾಡಿದ ಪ್ರಯತ್ನದಿಂದ ತುಸು ಜಾಸ್ತಿ ಶ್ರಮಪಟ್ಟಿದ್ದೇವೆ ಎಂಬ ಭಾವನೆ ಬಂದರೆ ಈ ಆವೇಶ ಪ್ರಾರಂಭವಾಗಿದೆ ಎಂದು ಲೆಕ್ಕ. ಈ ಸಾಧನೆಗೆ ಬೇಕಾದ ಇನ್ನೊಂದು ಅಗತ್ಯವಾದ ಅಂಶ ಎಂದರೆ ನೀವು ವ್ಯಯಿಸಬಹುದಾದ ಸಮಯದ ಅವಕಾಶ. ಅರ್ಥಾತ್ ಈ ಸತತ ಕಾರ್ಯ ಸಾಧನೆಯ ವೇಳೆಗೆ ನಿಮಗೆ ಆಗಾಗ ಸಮಯದ ಅಭಾವದಿಂದ ತೊಂದರೆಗಳು ಬರುತ್ತಿದ್ದರೆ ಈ ಸ್ಥಿತಿಯನ್ನು ಪಡೆಯಲು ಸಾಧ್ಯವಿಲ್ಲ. ನಾವು ಪುಸ್ತಕವನ್ನು ವೇಗವಾಗಿ ಓದಲು ಹೇಗೆ ನಮ್ಮ ಮನಸ್ಸನ್ನು ಅಣಿಗೊಳಿಸುತ್ತೇವೆಯೋ ಹಾಗೆಯೇ ಈ ಫ್ಲೋನ ಅನುಭವ ಪಡೆಯಲು ನಾವು ಮಾನಸಿಕವಾಗಿ ಸಿದ್ಧರಿರಬೇಕು. SLV 3ರ ಯೋಜನೆಯ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿದ ನನಗೆ ಸಾಧಾರಣವಾಗಿ ಎಲ್ಲ ದಿನಗಳಲ್ಲಿಯೂ ಇಂತಹ ಅನುಭವ ಆಗುತ್ತಾ ಹೋಗುತ್ತಿತ್ತು. ಎಷ್ಟೋ ಬಾರಿ ಕೆಲಸ ಮಾಡುತ್ತಾ ಹೋದಂತೆ ಕೊನೆಗೆ ಪ್ರಯೋಗಾಲಯದಲ್ಲಿ ನಾನೊಬ್ಬನೇ ಉಳಿದು ಹೋದ ಪ್ರಸಂಗವೂ ಇದೆ. ಓಹೋ, ಕೆಲಸದ ವೇಳೆ ಮುಗಿದು ಹೋಯಿತಲ್ಲ ಎಂಬ ಜ್ಞಾನ ಆಮೇಲೆ ಬರುತ್ತಿತ್ತು. ಇನ್ನು ಕೆಲವೊಮ್ಮೆ ನಮ್ಮ ತಂಡಕ್ಕೆ ಕೆಲಸದ ಗುಂಗಿನಿಂದಾಗಿ ಮಧ್ಯಾಹ್ನದ ಊಟವೇ ತಪ್ಪಿ ಹೋಗುತ್ತಿತ್ತು. ಎಂದರೆ ನೈಸರ್ಗಿಕವಾಗಿ ಹಸಿವನ್ನೇ ಮರೆತು ಹೋಗುತ್ತಿದ್ದೇವೆಯೇ ಅಥವಾ ಮರೆತು ಹೋಗಿದ್ದೇವೆಯೇ ಎಂಬ ಪ್ರಶ್ನೆ ಮೂಡುತ್ತದೆ. ಇಂತಹ ಅನುಭವ ಒಂದು ದೊಡ್ಡ ಯೋಜನೆಯ ನಿರ್ಣಾಯಕ ಹಂತದಲ್ಲಿ ಸದಾ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ನಮ್ಮಂಥವರಿಗೆ ಯಾವಾಗಲೂ ಆಗುತ್ತಿತ್ತು. ಹೀಗೆ ಸಾಗುತ್ತಾ SLV 3ರ ಯೋಜನೆ ಕೊನೆಯ ಹಂತಕ್ಕೆ ಬಂದು ತಲುಪಿತ್ತು. ಪ್ರಥಮ ಪ್ರಾಯೋಗಿಕ ಉಡ್ಡಯನವನ್ನು ನಾವು 1979ರ ಆಗಸ್ಟ್ 10ರಂದು ಜರುಗಿಸುವುದು ಎಂದು ತೀರ್ಮಾನಿಸಿದೆವು. ಶ್ರೀಹರಿಕೋಟಾದ ಉಡ್ಡಯನದ ಕೇಂದ್ರದಲ್ಲಿ ಈಗಾಗಲೇ ಸಿದ್ಧಗೊಳಿಸಲ್ಪಟ್ಟ ಎಲ್ಲ ಮುಖ್ಯ ಮತ್ತು ಉಪಘಟಕಗಳನ್ನು ತೀವ್ರ ಪರಿಶೀಲನೆಗೆ ಒಡ್ಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಕೊನೆಗೂ 23 ಮೀಟರ್ ಉದ್ದದ 17 ಟನ್ ತೂಕದ 4 ವಿಭಾಗಗಳಿದ್ದ SLV 3 ರಾಕೆಟ್ ಮುಂಜಾನೆ 7:58 ಸರಿಯಾಗಿ ಭೋರ್ಗರೆಯುತ್ತಾ ಆಕಾಶಕ್ಕೆ ನೆಗೆಯಿತು. ಪ್ರಥಮ ಭಾಗದ ಚಲನೆ ಸಮರ್ಪಕವಾಗಿತ್ತು. ಇಲ್ಲಿಂದ 2ನೇ ವಿಭಾಗಕ್ಕೆ ನವಿರಾಗಿ ಮುಂದುವರಿಯಿತು. ಇನ್ನೇನು 3ನೇ ವಿಭಾಗಕ್ಕೆ ತಲುಪಲಿದೆ ಎಂದು ನಿರೀಕ್ಷಿಸುವುದರೊಳಗಾಗಿ ದೊಡ್ಡ ಅನಾಹುತ ನಡೆದು ಹೋಯಿತು. 2ನೇ ವಿಭಾಗದಿಂದ ಮುಂದುವರಿದಂತೆ ಎಲ್ಲ ನಿಯಂತ್ರಣ ವ್ಯವಸ್ಥೆ ಕೈತಪ್ಪಿ ಹೋಗಿ ಉಡ್ಡಯನದ 312 ಸೆಕೆಂಡುಗಳೊಳಗಾಗಿ 4ನೇ ವಿಭಾಗ ಸೇರಿದಂತೆ ಇಡೀ ವಾಹಕ ಶ್ರೀಹರಿಕೋಟಾದಿಂದ 560 ಕಿಲೋಮೀಟರ್ ದೂರದ ಸಮುದ್ರದಲ್ಲಿ ಬಿದ್ದು ಮುಳುಗಿ ಹೋಯಿತು. ನಮ್ಮೆಲ್ಲರ ದುಃಖ ಹೇಳತೀರದು. ನನಗೇಕೋ ಸಿಟ್ಟು, ದುಮ್ಮಾನ, ಅಳು ಎಲ್ಲವೂ ಉಕ್ಕಿ ಹರಿದಂತಾಯಿತು. ನನ್ನ ಕಾಲುಗಳ ಕೆಳಗೆ ಭೂಮಿಯೇ ಕುಸಿದಂತೆ ಭಾಸವಾಯಿತು. ಇದು ಖಂಡಿತ ನನ್ನ ದೇಹದ ಸಮಸ್ಯೆ ಆಗಿರಲಿಲ್ಲ. ಇದು ನನ್ನ ಮಾನಸಿಕ ಆಘಾತದ ಲಕ್ಷಣವಾಗಿತ್ತು. ಒಮ್ಮೆಲೆ ನನ್ನ ವೃತ್ತಿ ಜೀವನದ ಎಲ್ಲ ಸೋಲಿನ ಸರಮಾಲೆಗಳ ನೆನಪು ಮೂಡಿಬಂತು. ಅರ್ಧದಲ್ಲಿ ಕೈಬಿಟ್ಟ ನಂದಿ ಯೋಜನೆ, ನೆನೆಗುದಿಗೆ ಹೋದ ರ್ಯಾಟೋ ಕಾರ್ಯಾಚರಣೆ, ಯಶಸ್ಸು ಕಂಡರೂ ಮುಂದೆ ಹೋಗದ ಡೈಮಂಡ್ ಕ್ಷಿಪಣಿಯ 4ನೆಯ ಘಟ್ಟ, ಒಂದೇ ಎರಡೇ ಎಲ್ಲವೂ ಫ್ಲ್ಯಾಶ್ಬ್ಯಾಕ್ ದೃಶ್ಯಾವಳಿಗಳಂತೆ ಮೂಡಿಬಂದವು. ಇಷ್ಟು ವರ್ಷಗಳಲ್ಲಿ ನಾನು ಎಂಥ ಹೀನಾಯ ಸೋಲು ಬಂದರೂ ಚೇತರಿಸಿಕೊಳ್ಳುತ್ತಾ ಹೊಸ ಕನಸುಗಳನ್ನು ಕಟ್ಟುತ್ತಿದ್ದೆ.
ಈಗಲಾದರೋ ಈ ಕನಸಿನ ಸೌಧದ ತಳಪಾಯವೇ ಕುಸಿದು ಹೋದಂತೆ ಭಾಸವಾಯಿತು. ಈ ಸೋಲಿಗೆ ಏನು ಕಾರಣ ಎಂದು ಯಾರೋ ಕೇಳುತ್ತಿದ್ದ ಹಾಗೆ ಭಾಸವಾಯಿತು. ಏನು ಕಾರಣ ಎಂದು ಯೋಚಿಸುವ ಪರಿಸ್ಥಿತಿಯಲ್ಲಿ ನಾನಂತೂ ಖಂಡಿತ ಇರಲಿಲ್ಲ. ಇಡೀ ರಾತ್ರಿ ಜಾಗರಣೆ ಮಾಡಿ ಬೆಳಗಿನ ಜಾವದಲ್ಲಿ ಈ ಪರೀಕ್ಷಾ ಹಾರಾಟ ನಡೆದದ್ದು. ಆ ಇಡೀ ವಾರದಲ್ಲಿ ನಾನು ಸರಿಯಾಗಿ ನಿದ್ದೆಯೇ ಮಾಡಿರಲಿಲ್ಲ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತೀವ್ರ ಕುಸಿತಗೊಂಡ ನಾನು ಸೀದಾ ನನ್ನ ಕೋಣೆಗೆ ತೆರಳಿ ಹಾಸಿಗೆಯಲ್ಲಿ ಬಿದ್ದದ್ದೇ ನೆನಪು. ಬಹಳ ಹೊತ್ತಿನ ಮೇಲೆ ಒಂದು ಮೃದುವಾದ ಹಸ್ತ ನನ್ನನ್ನು ಎಚ್ಚರಗೊಳಿಸಿತು. ಬಹುಶಃ ಆಗ ಮಧ್ಯಾಹ್ನದ ಹೊತ್ತು ಕಳೆದು ಸಂಜೆಯಾಗುತ್ತಿತ್ತು. ನನ್ನ ಹಾಸಿಗೆಯಲ್ಲಿ ಕುಳಿತವರು ಇನ್ನಾರೂ ಆಗಿರಲಿಲ್ಲ, ಸ್ವತಃ ಡಾಕ್ಟರ್ ಬ್ರಹ್ಮಪ್ರಕಾಶ್. ಹೇಗೆ, ಊಟಕ್ಕೆ ಹೋಗೋಣವೇ ಎಂದು ವಿಚಾರಿಸಿದರು. ಅವರ ಈ ಪ್ರೀತಿ ಹಾಗೂ ಕರುಣೆಯ ಅಂತಃಕರಣಕ್ಕೆ ನಾನು ಸೋತು ಹೋದೆ. ಡಾಕ್ಟರ್ ಬ್ರಹ್ಮಪ್ರಕಾಶ್ 2 ಸಲ ನನ್ನ ಕೋಣೆಗೆ ಬಂದಿದ್ದರಂತೆ ಮತ್ತು ನಾನು ಮಲಗಿಯೇ ಇರುವುದನ್ನು ಕಂಡು ವಾಪಸ್ಸು ಹೋಗಿದ್ದಾರೆ ಎಂಬ ಸತ್ಯ ಆ ಬಳಿಕ ನನಗೆ ತಿಳಿಯಿತು. ನಾನು ನಿದ್ದೆಯಿಂದ ಎದ್ದು ಸಿದ್ಧನಾಗಿ ಊಟಕ್ಕೆ ಹೊರಡುವವರಿಗೆ ಈ ಮಹಾಶಯ ನನಗಾಗಿ ಕಾದಿದ್ದರು. ನನಗೆ ಮನಸ್ಸಿನಲ್ಲಿ ಬೇಸರ ಇದ್ದರೂ ಏಕಾಂಗಿತನ ಕಾಡಲಿಲ್ಲ. ಈ ಮನುಷ್ಯನ ಪ್ರೀತಿಯ ಒಡನಾಟದಿಂದ ಕುಸಿದು ಹೋಗಿದ್ದ ನನ್ನ ಎಲ್ಲ ಉತ್ಸಾಹ ಮತ್ತೆ ಮೂಡತೊಡಗಿತು. ಊಟದ ವೇಳೆ ಸಂಭಾಷಿಸುತ್ತಿದ್ದ ಡಾಕ್ಟರ್ ಬ್ರಹ್ಮಪ್ರಕಾಶ್ ತಪ್ಪಿಯಾದರೂ SLV 3 ಬಗ್ಗೆ ಚಕಾರ ಶಬ್ದ ಎತ್ತಲಿಲ್ಲ. ಆದರೆ ತಮ್ಮ ಮಾತುಗಳಿಂದ ನನಗೆ ಮೃದುವಾದ ಬೆಂಬಲ ಮತ್ತು ನೆಮ್ಮದಿಯ ಕ್ಷಣಗಳನ್ನು ನೀಡಿದ್ದಕ್ಕಾಗಿ ಜೀವನ ಪರ್ಯಂತ ಅದನ್ನು ನಾನು ಎಂದೂ ಮರೆಯಲಾರೆ. ಮುಂದಿನ ಅಧ್ಯಾಯದಲ್ಲಿ ಕಲಾಂರವರ ಇನ್ನಿತರ ವೃತ್ತಿಪರ ಜೀವನದ ಪಾಠಗಳು, ಅನುಭವಗಳು ತೆರೆದುಕೊಂಡು ಅತ್ಯುನ್ನತ ಹಾಗೂ ಸ್ಮರಣೀಯ ಪದ್ಮಭೂಷಣದ ಪ್ರಶಸ್ತಿ ಸಲ್ಲಿಕೆಯಾಗಲಿದೆ. ತಪ್ಪದೇ ಕೇಳಿ. ಧನ್ಯವಾದಗಳು.